ಹಾಗಾದೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಲೇಬೇಕು. ಕೊಡುವ ತನಕ ನಾವ್ಯಾರು ಕೂಡ ನಮ್ಮ ಹೋರಾಟವನ್ನ ಹಿಂಪಡೆಯೋದಿಲ್ಲ. ಹೀಗಂತ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಮನವಿ ಮಾಡ್ತೀವಿ ಅಂತ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನವನ್ನ ಘೋಷಣೆ ಮಾಡೋದಕ್ಕೂ ಮುಂಚೆ ಜಮೀರ್ ವಿರುದ್ಧ ಕುತಂತ್ರವನ್ನ ಮಾಡಲಾಗಿದೆ. ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ತಮ್ಮ ಪಕ್ಷದವರನ್ನೇ ಸೋಲಿಸುವುದಕ್ಕೆ ಹುನ್ನಾರವನ್ನ ರಚಿಸಲಾಗಿತ್ತು ಜಮೀರ್ ಅಹಮದ್ ಖಾನ್ ಅವರಿಂದ ಅನ್ನುವಂಥ ಆರೋಪದ ಹಿನ್ನೆಲೆ ಒಂದು ಆಡಿಯೋ ವೈರಲ್ ಆಗಿದ್ದಕ್ಕೆ ಅದೆಲ್ಲವೂ ಕೂಡ ಸಾಕ್ಷಿ. ಜಮೀರ್ ಅವರದ್ದು ಎನ್ನಲಾದಂತಹ ಆಡಿಯೋ ವಿಚಾರ ಸಂಬಂಧ ತನಿಖೆ ಮಟ್ಟದನ್ನ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡ್ತಾರೆ. ಬಟ್ ಅವರನ್ನ ಸಚಿವ ಸ್ಥಾನಕ್ಕೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಷಡ್ಯಂತ್ರ ನಡೆಸಲಾಗ್ತಾ ಇದೆ. ತನಿಖೆ ನಡೀತಾ ಇದೆಯಲ್ಲ, ಸತ್ಯಾಂಶ ಹೊರಬರುತ್ತೆ. ಮಂತ್ರಿ ಲಿಸ್ಟ್ನಲ್ಲಿ ಜಮೀರ್ ಹೆಸರು 5ನೇಯ ಸ್ಥಾನದಲ್ಲಿ ಇತ್ತು. ಆಡಿಯೋ ವೈರಲ್ನಿಂದ ಡ್ಯಾಮೇಜ್ ಆಗಿದೆ, ಹಾಗಾಗಿ ಅವರ ಹೆಸರನ್ನ ಕೈ ಬಿಡಲಾಗಿದೆ ಅಂತ ಹೇಳಿದ್ದು. ಪ್ರತಿಭಟನೆ ಅಂತ ಕರೀಲಿಕ್ಕೆ ಇಷ್ಟ ಇಲ್ಲ. ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ನಾವು ಹೈಕಮಾಂಡಿಗೆ ಒಂದು ಮನವಿ, ನಮ್ಮ ಸಲಹೆ ಇದು. ಒಳ್ಳೆ ಲೀಡರ್ ಇದ್ದಾರೆ ಅವರು, ನಮ್ಮ ಜನಾಂಗದ ಅಷ್ಟೇ ಅಲ್ಲ ಎಲ್ಲ ಜನಾಂಗದ ಬೇಕಾಗಿರುವಂಥ ಮುಖಂಡರು. ಅವರಿಗೆ ನಾವು ಒಬ್ಬ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಮಾಡಲಿ ಅಂತೇಳಿ ಒಂದು ಮನವಿಯನ್ನು ನಾವು ಅವರಿಗೆ ಎಲ್ಲ ಜನ ಸೇರೋದ್ರ ಮೂಲಕ ಕೊಡೋದ್ರಲ್ಲಿ ಜಮೀರ್ ಅಹಮದ್ ಅವರು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶಾದ್ಯಂತ ಮುಸ್ಲಿಂ ಸಮಾಜ ಸಂಘಟಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಫಸ್ಟ್ ಲಿಸ್ಟಲ್ಲಿ ಒಂದು ಹಿನ್ನಡೆ ಆಯ್ತು ಅಂತ. ಸಚಿವ ಸ್ಥಾನ ಸಿಗಲಿಕ್ಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ 3ನೇ ತಾರೀಕಿಗೆ ಸಚಿವರದ್ದು ಲಿಸ್ಟ್ ಬಂತು. 2ನೇ ತಾರೀಕಿಗೆ ಒಂದು ಕುತಂತ್ರ ಮಾಡಿ, ದೊಡ್ಡ ಒಂದು ಷಡ್ಯಂತ್ರ ಮಾಡಿ, ಅದರಲ್ಲಿ ಷಡ್ಯಂತ್ರದಲ್ಲಿ ಯಾರ್ಯಾರು ಇದ್ದಾರಂತೆ ಕೆಲವೇ ದಿನಗಳಲ್ಲಿ ಅದು ಹೊರಗೆ ಬರುತ್ತೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಆಡಿಯೋ. ಷಡ್ಯಂತ್ರ ಮಾಡಿ ಒಂದಿನ ನಾಳೆ ಇನ್ನೇನು ಈಗ ಮಂತ್ರಿ ಸ್ಥಾನ ಅವ್ರದ್ದು, ನನಗೆ ಮಾಹಿತಿ ಪ್ರಕಾರ 5ನೇ ಹೆಸರು ಅವ್ರದ್ದಿತ್ತು. ಯಾವಾಗ 5ನೇ ಹೆಸರು ನೋಡಿ ಅವರಿಗೆ ಆಗದೇ ಇರೋರು ಷಡ್ಯಂತ್ರ ಮಾಡಿ ಅವರ ಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅಂತ ಒಂದು ಉದ್ದೇಶದಿಂದ ಆ ಆಡಿಯೋನ ಅವರು ವೈರಲ್. ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅವರ ಹೇಳಿಕೆ ಇದು. ನೋಡಿ, ಮೊದಲ ಪಟ್ಟಿ ಬಿಡುಗಡೆ ಆಯ್ತಲ್ಲ, ಮಂತ್ರಿ ಸ್ಥಾನದವರದು ಸಚಿವರ ಒಂದು ಪಟ್ಟಿ ರಿಲೀಸ್ ಆಯ್ತಲ್ಲ, ಅದರಲ್ಲಿ 5ನೇ ಸ್ಥಾನದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರಿತ್ತಂತೆ. ಇದು ಅನ್ವರ್ ಪಾಷಾ ಅವರು ಹೇಳಿದ್ದು. 5ನೇ ಸ್ಥಾನದಲ್ಲಿತ್ತು ಅವರ ಹೆಸರು. ಆದರೆ ಅವರ ಆಡಿಯೋ ಅಂತ ಹೇಳಲಾಗಿರುವಂಥ ಒಂದು ವೈರಲ್ ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರು ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಆದರೆ ಅದು AI ಆಡಿಯೋ. ಸ್ವತಃ ಜಮೀರ್ ಅವರು ಕೂಡ ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ, ಇದು AI ವಿಡಿಯೋ ಅಂಥೇಳಿ. ತನಿಖೆ ಆಗ್ತಾ ಇದೆ. ಸೊ ತನಿಖೆ ಮುಗಿಲಿ, ಸತ್ಯಾಂಶಗಳು ಹೊರಗೆ ಬರುತ್ತೆ. 2ನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇನ್ಕ್ಲೂಡಿಂಗ್ ಅನ್ವರ್ ಪಾಷಾ ಅವರು ಕೂಡ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಇದ್ರ ಬಗ್ಗೆ ಮನವಿ ಮಾಡ್ತೀವಿ ಅಂತಂದ್ರು ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಿವರು ಅನ್ವರ್ ಪಾಷಾ. ಮಂತ್ರಿ ಸ್ಥಾನವನ್ನು ಘೋಷಣೆ ಮಾಡೋದಕ್ಕೂ ಮುಂಚೆನೇ ಜಮೀರ್ ಅವರ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಲಾಗಿದೆ. ಬೇಕು ಅಂತ ಇಂಟೆನ್ಷನಲಿ ಮಾಡಿರೋದಿದು. ಅದ್ಯಾರು ಯಾಕೆ ಎತ್ತಾದ ಆಮೇಲೆ ನೋಡೋಣ. ಬಟ್ ಅದು ಫಸ್ಟ್ ಫೇಕ್ ಅನ್ನೋದು ಪ್ರೂವ್ ಆಗಬೇಕು. ತನಿಖೆ ಆಗ್ತಾ ಇದೆ. ತನಿಖೆ ಆದಮೇಲೆ ಸತ್ಯಾಂಶಗಳು ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತಂದ್ರು.